ಇಷ್ಟು ದಿನ ಆ ವಿಜಯಾಂಬಿಕನ ಸಹಿಸ್ಕೊಂಡಿದ್ದೆ ತಪ್ಪಾಯ್ತು. ಇನ್ನೂ ಅವಳನ್ನ ನಾಶ ಮಾಡದೆ ಬಿಡಬಾರ್ದು. ಅವಳ ಪಾಪದ ಕೊಡ ತುಂಬೋಯ್ತು. ಅಪ್ಪ ಅವಳನ್ನ ದೇವತೆ ಅಂತ ಅನ್ಕೊಂಡಿದ್ರು, ಆದ್ರೆ ಅವಳು ರಾಕ್ಷಸಿ ಅನ್ನೋದು ಅಪ್ಪಂಗೆ ಇವಾಗ ಗೊತ್ತಾಯ್ತು. ಅಪ್ಪನ ವಿಷಯದಲ್ಲೇ ಅವಳು ಹೀಗೆಲ್ಲ ಅನ್ಯಾಯ ಮಾಡಿದಾಳೆ ಅಂದ್ರೆ ಅವಳಿಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಆದ್ರೂ ಅವಳು ಹೀಗೆಲ್ಲ ಹೇಗೆ ಮಾಡಿದ್ಲು? ಮೇಡಮ್ ತುಂಬ ಟೈಮ್ ಇಲ್ಲ, ಈ ಡಾಕ್ಯುಮೆಂಟ್ಸ್ಗಳಿಗೆ ಸೈನ್ ಆಗಬೇಕು ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಬೇಗ ಬರೋಕ್ಕೆ ಹೇಳಿದ್ದಾರೆ, ಈಗಾಗಲೇ ಲೇಟ್ ಆಗಿದೆ. ಅಯ್ಯೋ ಶೋ, ಹಾಗಾದ್ರೆ ಅಪ್ಪ ಈ ಪರಿಸ್ಥಿತಿಗೆ ಬರಕ್ಕೆ ನಾನೇ ಕಾರಣ ಆಗ್ಬಿಟ್ನಾ? ಇಲ್ಲ, ಆ ವಿಜಯಾಂಬಿಕನ ಅಂತ್ಯ ನನ್ನಿಂದಾನೇ ಆಗ್ಬೇಕು. ಅಪ್ಪ ಕಳ್ಕೊಂಡಿರೋದೆಲ್ಲ ಮತ್ತೆ ಅವ್ರಿಗೆ ಸಿಗ್ಬೇಕು. ನನ್ನ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಬನ್ನಿ ಯಜಮಾನ್ರೆ. ಬನ್ನಿ. ಬನ್ನಿ ಯಜಮಾನ್ರೆ. ಬನ್ನಿ ಯಜಮಾನ್ರೆ. ನಂದಿನಿ ಅವ್ರಿಗೆ ಹುಟ್ಟಿದ ಮಗು ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಶ್ರಾವಣಿ ನಿಮ್ಮ ರಕ್ತ, ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ಬೇಕಿದ್ರೆ ನನ್ನ ಮೇಲೆ ಕೋಪ ಇದ್ರೆ ನೀವು ನನಗೆ ಬೈರಿ, ಬೇಕಿದ್ರೆ ಹೊಡೀರಿ ಅಪ್ಪ, ಬೇಕಿದ್ರೆ ಕೊಂದು ಬಿಡಿ ಅಪ್ಪ. ಆದ್ರೆ ಯಾವ ಸಂಬಂಧನೂ ಇಲ್ಲ ಅನ್ನೋದ್ರ ಎಲ್ಲ ಮಾತಾಡ್ಬೇಡಿ ಅಪ್ಪ. ಶ್ರಾವಣಿ ನನ್ನ ಮಗಳು ಶ್ರಾವಣಿ, ನಾನು ಜನ್ಮ ಕೊಟ್ಟಿರೋ ಮಗು. ಅಯ್ಯೋ ದೇವ್ರೆ, ನಾನೇ ಜನ್ಮ ಕೊಟ್ಟ ಮಗಳನ್ನ ಮಗಳೇ ಅಂತ ಕರೆಯೋಕ್ಕೂ ಬಾಯಿ ಬರ್ತಿಲ್ಲ. ನಿಜವಾಗ್ಲೂ ಪಾಪಿ ನಾನು. ಈ ಪಾಪಿ ತಂದೆನ ಕ್ಷಮಿಸ್ಬಿಡು ಮಗಳೇ. ಛೇ, ನನ್ನಂಥ ಪಾಪಿಗೆ ಸರಿಯಾದ ಶಿಕ್ಷೆನೇ ಆಗಿದೆ. ನಿನ್ನ ಮುಂದೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ಅಪ್ಪ ಅಂತ ಕರಿಬೇಡ. ನೀನು ನನ್ನ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನು ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬಿಡ. ಹೊಟ್ಟೋಗಿಲ್ಲ, ಹೊಟ್ಟೋಗುಂದೆ. ಸಾರಿ ಅಪ್ಪ. ಬನ್ನಿ, ಒಳಗೆ ಬನ್ನಿ ಅಪ್ಪ. ನನ್ನ ಮಗಳ ಹತ್ರ ಪ್ರತಿ ಸಲ ಮಾತಾಡುವಾಗೆಲ್ಲ ಚುಚ್ಚಿ ಮಾತಾಡಿದ್ದೀನಿ. ಮನೆಯಿಂದ ಆಚೆ ಹೋಗಿ ಬಂದಿದ್ದೀನಿ. ಆದರೆ ನನ್ನ ಮಗಳೇ ಈಗ ಅವಳ ಗಂಡನ ಮನೆಗೆ ಬರಮಾಡ್ಕೋತಿದ್ದಾಳೆ. ಈ ಪಾಪಿ ತಂದೆ ನಿನ್ನ ಮುಂದೆ ತುಂಬ ಚಿಕ್ಕವನಾಗ್ಬಿಟ್ಟ ಮಗಳೇ. ಯಜಮಾನ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಒಳಗೆ ಬನ್ನಿ. ಬನ್ನಿ ಅಪ್ಪ. ಕೈ ಕಾಲು ತೊಗೊಂಡೆ. ಯಜಮಾನ್ರು, ನಿಮ್ಮನ್ನ ಯಜಮಾನ್ರು ಅಂತ ಕರಿಬೇಕಾ? ಎಲ್ಲ ಕಳ್ಕೊಂಡು ಬಂದಿದ್ದೀರಾ, ಹೇಗೆ ಕರೆಯೋದು? ಕಾಂತಮ್ಮ, ನಿಜ ಅಲ್ವಾ ಅನಂತ ಶಯನ? ಅಲ್ಲ, ನಾವಾದರೆ ಈ ಟಿ ವಿ ಸ್ಟ್ಯಾಂಡ್ ಕೆಳಗೋ ಅಥವಾ ಸಾಸಿವೆ ಡಬ್ಬದಲ್ಲೋ ಅಥವಾ ಈ ಬಟ್ಟೆಗಳಿರ್ತಾವಲ್ಲ ಅದ್ರ ಮಧ್ಯೆ ಏನಾರು ಕೈ ಹಾಕಿದರೆ ಚಿಲ್ಲರೆ ಕಾಸಾದರೂ ಸಿಗ್ತವೆ. ಆದರೆ ಇವರು ದಿನ ಕೋಟ್ ಹಾಕ್ಕೊಂಡೇ ಓಡಾಡೋದು, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವರು ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ. ಖಾಲಿ ಜೇಬು, ಖಾಲಿ ಲೈಫ್. ಬಾಯಿ ಮುಚ್ಚಿ ಕಾಂತಮ್ಮ.
ನೀನು ಒಂದು ಮಾತಾಡಿದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ದೀರಾ? ಅಯ್ಯ ಹೋಗ್ಲಿ ಬಿಡಿ, ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ? ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಿದ್ರಂತೆ. ಇಷ್ಟಕ್ಕೂ ಬೇರೆಯವ್ರ ವಿಷಯ ನನಗೆ ಹಾಕಬೇಕು. ಆದರೂ ಏನೋ ಎಲ್ಲ ಕಳ್ಕೊಂಡು ಮಗಳ ಮನೆ ಮುಂದೆ ಬಂದು ನಿಂತಿದ್ದಾರಲ್ಲ ಅಂತ ಕನಿಕರದಿಂದ ಮಾತಾಡಿದೆ. ನನಗೆ ಹಾಕಬೇಕು. ಯಜಮಾನ್ರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಕಾಂತಮ್ಮನ ಬುದ್ಧಿ ನಿಮಗೆ ಗೊತ್ತಿದೆಯಲ್ಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳೆ. ಅವರೇನು ತಪ್ಪು ಮಾತಾಡಿದ್ರು? ನಿಜಾನೇ ತಾನೇ ಹೇಳಿದ್ರು. ಇಷ್ಟು ವರ್ಷ ನಾನು ಸುಳ್ಳನ್ನು ನಂಬಿ ನನ್ನ ಜೀವನನೇ ಹಾಳು ಮಾಡಿಕೊಂಡೆ. ಇನ್ಮೇಲೆ ಸತ್ಯನೇ ಕೇಳ್ತೀನಿ, ಸತ್ಯನ ಸಹಿಸ್ಕೋತೀನಿ. ಅಯ್ಯೋ ದೇವ್ರೆ, ನೀವು ಹೀಗೆಲ್ಲ ಮಾತಾಡಿದ್ರೆ ಸಂಕಟ ಆಗುತ್ತೆ. ಇದು ನಿಮ್ಮನೆ. ಆ ಅಮ್ಮ ಏನೇನೋ ಮಾತಾಡ್ತಾರಂತ ನೀವು ನೊಂದ್ಕೋಬೇಡಿ. ನಿಮ್ಮ ಮಗಳು ಇಲ್ಲಿ ಇರುವಾಗ ನೀವು ಯಾರ ಮಾತಿಗೂ ಚಿಂತೆ ಪಡೋ ಅವಶ್ಯಕತೆನೇ ಇಲ್ಲ. ತಂದೆ ಮಗಳು ಅನ್ನೋ ಸಂಬಂಧಕ್ಕೇ ನಾನು ಅಪವಾದ, ಕಳಂಕ, ತಂದೆ ಅನ್ನೋ ಪದಕ್ಕೆ ಅವಮಾನ ಮಾಡಿಬಿಟ್ಟೆ ನಾನು. ನೋಡಿದ್ರ ಪದ್ಮನಾಭ ಅವರೇ, ಎಷ್ಟು ಚೆನ್ನಾಗಿ ಶ್ರಾವಣಿ ನನ್ನ ಒಳಗೆ ಬರ್ಮಾಡ್ಕೊಂಡ್ಳು. ಅದೇ ನಾನೇನು ಮಾಡಿದೆ, ಅವಳಿಗೆ ಚೆನ್ನಾಗಿ ಬೈದು ಒಂದು ದಿವಸ ಮನೆಯಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಪಟ್ಟೆ. ಅದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಅನಿಸುತ್ತೆ. ಚೆ ಅದೆಲ್ಲ ಕೆಟ್ಟ ವಿಧಿ ಯಜಮಾನ್ರೆ. ಶ್ರಾವಣಿ ಅಮ್ಮವರು ದೇವತೆ ಇದ್ದಾಗೆ, ಅದು ಯಾವುದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಅಷ್ಟೇ ಅದನ್ನೆಲ್ಲ ಮರೆತು ಮಗಳ ಜೊತೆಲಿ ಸಂತೋಷವಾಗಿರಿ. ಸರಿ ಸರಿ ಬನ್ನಿ, ಮೊದಲು ನೀವೇನಾದರೂ ತಿನ್ನಬೇಕು. ಬನ್ನಿ ಯಜಮಾನ್ರೆ. ನಿಮ್ಮನ್ನ ಯಜಮಾನರು ಅಂತ ಕರಿಬೇಕಾ? ಎಲ್ಲ ಕಳ್ಕೊಂಡು ಬಂದಿದ್ದೀರಾ, ಹೇಗೆ ಕರೆಯೋದು? ದಿನ ಕೋಟ್ ಹಾಕ್ಕೊಂಡೇ ಓಡಾಡೋದು, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವರು ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ. ಖಾಲಿ ಜೇಬು, ಖಾಲಿ ಲೈಫ್. ಅಪ್ಪ ತಗೊಳ್ಳಿ ಅಪ್ಪ, ಸುಬ್ಬು ನಿಮಗೋಸ್ಕರ ಹೊಸ ಬಟ್ಟೆಗಳನ್ನು ತೊಗೊಂಬಂದಿದ್ದಾನೆ. ಇದನ್ನು ಹಾಕ್ಕೊಂಡು ರೆಡಿಯಾಗಿ, ನಾನು ನಿಮಗೆ ಇಷ್ಟ ಆಗಿರೋ ತಿಂಡಿನ ರೆಡಿ ಮಾಡಿದ್ದೀನಿ. ತಗೊಳ್ಳಿ ಅಪ್ಪ.